ಉದ್ದಕ್ಕ ಸೀದೋಗತ್ ಪಕ್ಕ ಮಸಾಲಾ ಮೊಟ್ಟೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಇದು ತನಿಷ್ಕಾ ಅಂತ ನನ್ನ ತಮ್ಮನ ಮಗಳು ಆಯ್ತಾ. ಆಕ್ಚುಲಿ ಇವತ್ತು ಏನ್ ಡಿಶ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಇವಳೇ ಬಂದು ನಮ್ಗೆ ಐಡಿಯಾ ಕೊಟ್ಟಿದ್ದು ಆಮ್ಲೆಟ್ ಅಲ್ಲಿ ಏನಾದ್ರು ಮಾಡು ಅಂದು. ಅದಕ್ಕೋಸ್ಕರ ಆಮ್ಲೆಟ್ ಅಲ್ಲಿ ಏನ್ ರೆಸಿಪಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತಾ ಇದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ ನಾನು 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಣಸು ಹಾಕೊಳ್ತಾ ಇದ್ದೀನಿ ಆ ಸ್ಪೈಸಿ ಫ್ಲೇವರ್ಗೋಸ್ಕರ. ಜೊತೆಗೆ 1-2 ಚಕ್ಕೆ, ಲವಂಗ, ಯಾಲಕ್ಕಿ ಹಾಕೋತಾ ಇದ್ದೀನಿ. ಮತ್ತೆ 4 ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಂದು ಅರ್ಧ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು. 1-2 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರಿದಿದ್ದೀನಿ. ಇದನ್ನ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. 4 ಟೊಮೊಟೊನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆ ಫಸ್ಟ್ ಏನಿದೆ ಅದನ್ನ ಮಾಡ್ಕೊಂಡ್ಬಿಡೋಣ. ಮೊದಲು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನೊಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊಂಡು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಒಂದು ಗೋಲ್ಡನ್ ಬ್ರೌನ್ ಬರಲಿ ಕಲರ್ ಅದು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸೆ ವಾಸನೆ ಹೋಗೋವರೆಗೂ ಕೈ ಆಡಿಸಿ. ಈ ಒಂದು ಸ್ಟೇಜಲ್ಲಿ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ 1-2 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಸ್ಪೂನ್ ಮನೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಮಾಮೂಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು. 1/4 ಟೀ ಸ್ಪೂನ್ ಅರಶಿನದ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಮಾಡ್ತಿದ್ಯಾ? ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಅಡುಗೆ ಮೇಲೆ ಸಿಂಕ್ ಮೇಲೆ ಶೂಟ್ ಮಾಡ್ತಾ ಇದೀವಿ. ಇಲ್ಲಿ ನಿಂತ್ಕೊಂಡಿರೋದು ನೋಡಿ ಇಲ್ಲಿ ಮೇಲ್ಗಡೆ. ಇದಕ್ಕೆ ಸ್ವಲ್ಪ ಉಪ್ಪುನು ಹಾಕೊಳ್ಳಿ. ನನ್ನ ತಮ್ಮನ ಮಗಳು ತುಂಬಾನೇ ಕೋಟ್ಲೆ ಕೊಡ್ತಾ ಇದ್ದಾಳೆ. ಬನ್ನಿ ಮೇಡಮ್, ನಿಧಾನಕ್ಕೆ ಇಲ್ಲಿ ತೋರ್ಸ್ಬಿಟ್ಟು ಹಾಕ್ಬೇಕು. ಫಸ್ಟ್ ಕಪ್ಪಲ್ಲಿ ತೋರ್ಸ್ಬೇಕು. ಹಾಕಿ. ಏನ್ ಮೊಟ್ಟೆ ಆಗುತ್ತೆ? ಕಪ್ಪು ಹಾಕಿದ್ರೆ ಕಪ್ಪು ಮೊಟ್ಟೆ. ಈ ಕೈಯಲ್ಲಿರೋ ಕಪ್ಪನ್ನ ಹಾಕಿದ್ರೆ ಅದು ಕಪ್ಪು ಮೊಟ್ಟೆ ಆಗುತ್ತಂತೆ. 1 ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ. ಅದು ಗ್ರೇವಿ ರೆಡಿ ಆಗ್ತಾ ಇರಲಿ. ನಾನು ಇನ್ನೊಂದು ಕಡೆ ಬಂದು ಆಮ್ಲೆಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನೀವೇನು ಆಮ್ಲೆಟ್ ಏನು ಪ್ರೊಸೀಜರಲ್ಲಿ ಮಾಡ್ಕೋತೀರೋ ಸೇಮ್ ಅದೇ ಪ್ರೊಸೀಜರಲ್ಲೇ ಮೇಲೆ ಉಪ್ಪು ಮತ್ತು ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸೇಮ್ ಆಮ್ಲೆಟ್ ಏನು ಮಾಡ್ತೀರಾ ಹಂಗೆ ಮಾಡ್ಕೊಳ್ಳಿ. ಯಾರು ಹೇಳಿದ್ದು 3 ಮೊಟ್ಟೆ ಹಾಕ್ಬೇಕಂತ? 3 ಮೊಟ್ಟೆನೇ ಹಾಕೋದು ನೋಡಿ. ಇಷ್ಟು ನಮ್ಮ ಮಗು ಮಾಡ್ತಾ ಇದೆ ನೋಡಿ ಇವರೇ. ಈಗ ಆಮ್ಲೆಟ್ಟು ಮತ್ತು ಗ್ರೇವಿ ಎರಡೂ ನೀಟಾಗಿ ರೆಡಿ ಆಗಿದೆ. ಇವಾಗ ನಾವು ಮಾಡಿರೋ ಆಮ್ಲೆಟ್ ಏನಿದೆ ಅದನ್ನು ಆ ಗ್ರೇವಿ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು 2 ಕಡೆ ತಿರುಗಿಸಿ ಅದನ್ನು ಬೇಯಿಸ್ಕೊಳ್ಳೋಣ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಫೈನಲಿ ನನ್ನ ತಮ್ಮನ ಮಗಳು ಹೇಳಿರೋಂಥ ಮಸಾಲ ಮೊಟ್ಟೆ ರೆಡಿ ಆಗಿದೆ. ಈಗ ಇದನ್ನ ಅವಳಿಗೆ ಟೇಸ್ಟ್ ಮಾಡಕ್ಕೆ ಕೊಡೋಣ. ಅವಳು ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಅವಳಂತೂ ಫುಲ್ ಕ್ಯೂರಿಯಾಸಿಟಿನಲ್ಲಿ ಇದ್ದಾಳೆ ಅದನ್ನ ಟೇಸ್ಟ್ ಮಾಡೋದಕ್ಕೆ. ಮೇಡಮ್ ಟೇಸ್ಟ್ ಮಾಡಿ. ತಿನ್ನೋ ಅರ್ಜೆಂಟಲ್ಲಿ ಕೈ ಸುಟ್ಕೊಂಡ್ಲು. ಓಕೆ, ಈಗ ಟೇಸ್ಟ್ ಮಾಡ್ತಿದ್ದಾಳೆ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹೆಂಗಿದೆ ಮೇಡಮ್ ಟೇಸ್ಟು? ಸೂಪರಾ? ಚೆನ್ನಾಯ್ತಾ? ಸ್ಪೈಸಿ ಆಗಿತ್ತಾ? ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಹೇಳು. ನಮ್ಮ ಚಿಕ್ಕಿ ಮಾಡೋ, ನಮ್ಮ ಅತ್ತೆ ಮಾಡೋ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.